ಬರುವಾಗ ಬೆಳಕಿಲ್ಲ ಲಾಸ್ಟ್ ಮಾತಾಡ್ತೀನಿ 2004-2005 ಸಾಲಿನ ವಿದ್ಯಾರ್ಥಿಗಳು ನಾವೆಲ್ಲ. ಈ ಶಾಲೆ ನಾವು ಬಹುಶಃ ಇದು ಸ್ಟಾರ್ಟ್ ಆದಾಗಿಂದ ನಾವು ಇದನ್ನು ನೋಡಿದ್ದೀವಿ. ಅಂದರೆ ಚಿಕ್ಕಂದಿನಿಂದ ಇದು ಎಷ್ಟು ಪುಟ್ಟ ಹೆಜ್ಜೆ ಇಟ್ಕೊಂಬಂತಂತ ನಾವು ತುಂಬ ಹತ್ತಿರದಿಂದ ಗಮನಿಸಿದ್ದೀವಿ. ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದು ಶಾಲೆ ನಿಂತಿದೆ. ಆ ಶಾಲೆ ವಿದ್ಯಾರ್ಥಿಗಳು ಅಂತ ನಮಗೆ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಸೊ ಇಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಿಕ್ಷಕರು, ಅಂದರೆ ನಮಗೆ ಬುನಾದಿ ಹಾಕ್ಕೊಟ್ಟಂಥ ಶಿಕ್ಷಕರನ್ನ ನಾವು ನೆನೆಸ್ಬೇಕು. ಅವರಿಗೆ ಗುರುವಂದನಾ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಬೇಕು ಮತ್ತು ಅವ್ರ ಹತ್ರ ನಮ್ಮ ಖುಷಿಗಳನ್ನು ಹಂಚ್ಕೊಬೇಕನ್ನೋ ಒಂದು ವಿಚಾರ ಬಂದಾಗ ನಾವು ನಮ್ಮ ಸ್ನೇಹಿತರನ್ನ ಮೊದಲು ಮಾತಾಡಿದ್ವಿ, ನಾವು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು. ಯಾಕೆಂದರೆ ನಾವು ಈ ಮಟ್ಟಕ್ಕೆ ಈಗ ಎಲ್ಲರೂ ಬೆಳೆದಿದ್ದೀವಿ ಅಂದರೆ ಅದಕ್ಕೆ ಮೂಲ ಅಡಿಪಾಯ ಹಾಕ್ಕೊಟ್ಟಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಾಲೆ ಕೈವಾರ. ಅದನ್ನು ನಾವೆಂದಿಗೂ ಮರೆಯೋಕ್ಕಾಗೋದಿಲ್ಲ. ನಾವು ಈ ಶಾಲೆಗೆ ಬಂದಾಗ ಈ ಶಾಲೆಯಲ್ಲಿ ಅಂದರೆ ಈ ಶಾಲೆಗೆ ಇದ್ದಂಥ ಸವಾಲುಗಳನ್ನು, ಅಂದರೆ ಇಲ್ಲಿ ಗ್ರಾಮೀಣ ಮಟ್ಟದ ಮಕ್ಕಳು ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು. ಅವತ್ತು ನನ್ನ ನೆನಪಿದೆ, ಯಾರಾದರೂ ಪೇರೆಂಟ್ಸ್ ಬಂದು ಫೀಸ್ ಕಟ್ಟಿಲ್ಲ ಅಂತಂದ್ರೂ ಅವ್ರನ್ನ ಎಷ್ಟಾಗುತ್ತೋ ಅಷ್ಟು ಕಟ್ಟಿ, ಅಥವಾ ಕಟ್ಟಕ್ಕಾಗಿಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊತೀವಿ ಅನ್ನೋ ಮಟ್ಟಕ್ಕೆ ಇಲ್ಲಿನ ವ್ಯವಸ್ಥಾಪಕರು, ಅಂದರೆ ಇಲ್ಲಿನ ಮುಖ್ಯಸ್ಥರು, ಈ ಶಾಲೆ ಮುಖ್ಯಸ್ಥರು ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿ ನಾವು ಇವತ್ತು ದೊಡ್ಡ ದೊಡ್ಡ ಮಟ್ಟದ ಡಿಗ್ರಿಗಳನ್ನು ಮಾಡಿ ಒಳ್ಳೊಳ್ಳೆ ಕಡೆ ಕೆಲಸ ಅಥವಾ ನಮ್ಮ ಬಿಸ್ನೆಸ್ಗಳನ್ನು ಮಾಡ್ಕೊಳ್ಳೋಕ್ಕೆ ನೆರವಾದದ್ದು. ಸೊ ಅವ್ರನ್ನೆಲ್ಲ ನೆನೆಸಿ, ಶಾಲೆ ನೆನೆಸಿ ಮತ್ತು ನಮ್ಮ ಗುರಿ ಹಿರಿಯರನ್ನ ನಾವು ಸತ್ಕರಿಸಬೇಕನ್ನೋ ಒಂದು ಉದ್ದೇಶದಿಂದ ಮೊದಲನೇದಾಗಿ ವೇದಿಕೆ ಮೇಲೆ ಕೂತಿರುವಂತಹ ನನ್ನ ಎಲ್ಲ ಶಿಕ್ಷಕರೊಂದಕ್ಕೆ ನಾನು ಸ್ವಾಗತವನ್ನ ಬಯಸ್ತೇನೆ. ನಿಮ್ಮ ಮೂಲಕ ಚಪ್ಪಾಳೆ ಮಾಡಿ. ಶಾಲೆಯ ಮುಖ್ಯಸ್ಥರು ಅವರನ್ನ, ಅಂದರೆ ರೋಜಾ ಮೇಡಮ್ ಅವ್ರನ್ನ ನೆನೆಸ್ಕೊಳ್ತಾ ಅವ್ರನ್ನ ಬರ್ಮಾಡ್ಕೊಳ್ತಾ ಇದ್ದೀವಿ. ರೋಜಮ್ಮ ಅವ್ರನ್ನ ಬರ್ಮಾಡ್ಕೊಳ್ತಾ ನಾವು ಅವರಿಗೆ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಾವು ಓದ್ತಿದ್ದಾಗ ತುಂಬ ಗಮನ ಸೆಳೆದಂಥ ಎಲ್ಲ ಶಿಕ್ಷಕರನ್ನು ನಾವು ಈಗ ಬರ್ಮಾಡ್ಕೊಳ್ತೀವಿ. ಮೊದಲನೇದಾಗಿ ನಮ್ಮ ಆರ್ ಜಿ ಸರ್, ಗಣೇಶ್ ಸರ್ರನ್ನ ನಾವು ಈ ವೇದಿಕೆ ಮೇಲೆ ಸರ್ ಪರವಾಗಿ ನಿಮ್ಮ ಚಪ್ಪಾಳೆ ಮೂಲಕ ಅವ್ರನ್ನ ಬರ್ಮಾಡ್ತೀವಿ. ಆರ್ ಜಿ ಮೇಸ್ಟ್ರು ನಮಗೆಲ್ಲ ಹಿಂದಿ ಹೇಳ್ಕೊಡ್ತಿದ್ರು, ತುಂಬ ಚೆನ್ನಾಗಿ ನೆನಪಿದೆ. ಅವ್ರು ಹೇಳ್ತಿದ್ರು ಜೋಕ್ಸ್ ಎಲ್ಲ, ನಮಗೆ ತುಂಬ ಜೋಕ್ ಮಾಡ್ತಿದ್ರು ಅವರು ಪಾಠ ಮಾಡ್ತಿರ್ಬೇಕಾದ್ರೆ. ನಮಗೆ ಕನ್ನಡಿಯಿಂದ ನಮಗೆ ಚಂದ್ರಮೋಹನ್ ಮೇಸ್ಟ್ರು ಬರ್ತಿದ್ರು. ಎಂಥ ವಿದ್ಯಾರ್ಥಿ ನಿಜ ಮಾಡ್ತಿದ್ರು ಅವ್ರು ಸೋಷಿಯಲ್ ಪಾಠ ಮಾಡ್ತಿದ್ರು, ಎದ್ಬಿಡ್ತಿದ್ರು. ಅಷ್ಟು ಚೆನ್ನಾಗಿ ಅವ್ರು ಸೋಷಿಯಲ್ ಪಾಠ ಮಾಡ್ತಿದ್ರು. ಅವರಿಗೆ ವೇದಿಕೆ ಪ್ರಾಬ್ಲಮ್ನ ಬರ್ತೀನಿ. ಇನ್ನು ನಮ್ಮ ಗಂಗಾಧರ್ ಸರ್ಗೆ ವೇದಿಕೆಗೆ ಏನು ಮಾಸ್ಟರು ನಮಗೆ ಯಾವುದೇ ಪಾಠ ಇರಲಿ, ಅದು ಎಷ್ಟೇ ಟೈಮಲ್ಲಿ ಇದೆ ಬೋರ್ಡ್ ಮೇಲೆ ಎಲ್ಲರೂ ಬಂದು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಅವ್ರು ನಾವು ಯಾವತ್ತಿಗೂ ಬರೆಯೋಕ್ಕಾಗಲಿಲ್ಲ. ಅವ್ರು ಹೊಡೆಯೋದು ಕೂಡ ತುಂಬ ಚೆನ್ನಾಗಿರ್ತಿದ್ರು. ಆಮೇಲೆ ಸಮಾಜ ವಿಜ್ಞಾನಗಳ ಅಚ್ಚುಕಟ್ಟಿನ ಆಯ್ಕೆ, ಈ ಮಾಸ್ಟರ್ ಸಮಾಜ ವಿಜ್ಞಾನ ಮಾಡ್ತಿದ್ರು. ಆಮೇಲೆ ಇವ್ರಿಗೆ ಹ್ಯಾಂಡ್ ರೈಟಿಂಗ್ ಮೇಲೆ ತುಂಬ ಒಳ್ಳೆಯ ಹಿಡಿತನೂ ಇತ್ತು. ಅವರು ನಮ್ಮ ಲೋಕೇಶ್ ಮಾಸ್ಟರು, ಅವರಿಗೆ ನಮ್ಮ ವೇದಿಕೆ ಮೇಲೆ ಸ್ವಾಗತ ಮಾಡ್ತಾರೆ. ಇನ್ನು TSC ಮಾಸ್ಟರು ನಮ್ಮ ಯಂಗ್ ಮೈಂಡ್ಸ್ಗೆ ಒಂಥರ ಫೇವ್ರೇಟ್ ಥರ. ಅವತ್ತು ಯಂಗ್ ಮೈಂಡ್ಸ್ಗೆ ಅವತ್ತು ಅದರ ನಮ್ಮ ಲೆವೆಲ್ಗೆ ಹಿಡಿದು ನಮ್ಮನ್ನು ಒಂಥರ ಅರ್ಥ ಮಾಡ್ಕೊಂಡು ನಮ್ಮನ್ನೇ ಒಂಥರ ಒಂದು ಪದ ಬಳಸ್ತೀವಿ. ಸ್ಟೂಡೆಂಟ್ಸ್ ಲೆವೆಲ್ಗೆ ಮಾತಾಡ್ತೀವಿ. ಅಂದರೆ ಹುಡುಗರಾಗಲಿ ಹುಡುಗಿರಾಗಲಿ ನಮ್ಮ ಒಂದು ರಾಜ್ಯನ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಿದ್ರು. ನಮ್ಮ ಪಿರೇಜ್ ಸರ್ಗೆ ವೇದಿಕೆ ಮೇಲೆ ಆಕ್ರಮಣ ಮಾಡಿದ್ರು. ಓಕೆ ಅಲ್ಲ. ಆಮೇಲೆ ನಮ್ಮ ಹಳ್ಳಿ ಭಾಷೆಯಲ್ಲೇ, ನಮ್ಮ ಹಳ್ಳಿ ನಾವು ಹೆಂಗ್ ಮಾತಾಡ್ತೀವಿ ಅದೇ ಥರ ಸ್ಕೂಲಲ್ಲೂ ಮಾತಾಡ್ತಿದ್ರು. ನಮ್ಮ HK ಮಾಸ್ಟರ್ ಕೃಷ್ಣಪ್ಪ ಅವರು, ಅವರಿಗೆ ನಮ್ಮ ಕನ್ನಡವನ್ನು ಬೋಧನೆ ಮಾಡ್ತಿದ್ರು. ಅವರು ನಾವು ವೇದಿಕೆಯಲ್ಲಿ ಆಹ್ವಾನ ಮಾಡ್ತಿದ್ವಿ. ಓಕೆ ಅಲ್ವಾ? ಎಲ್ಲ ಓಕೆ. ಆಮೇಲೆ ನಾವು ಚಿಕ್ಕವರಿಗೆ 5ನೇ ಕ್ಲಾಸ್ ಬಂದಾಗ ನಮಗೆ ಲಲಿತಾ ಮೇಡಮ್ ಅವರು ಕ್ಲಾಸ್ ತಗೊಂಡು ನಮ್ಗೆ ತುಂಬ ಚೆನ್ನಾಗಿ ನೆನಪಿದೆ. ಇಲ್ಲಿಂದ ಅವ್ರಿಗೂ ಬಳ್ಳಾರಿಯಿಂದ ಬರ್ತಿದ್ರು. ನಮ್ಮ ಪ್ರೈಮರಿ ಕ್ಲಾಸಸ್ಗೆ ತಗೊಂಡಿದ್ರು. ನಾವು ಓದ್ತಿರ್ಬೇಕಾದ್ರೆ ಅವ್ರಿಗೂ ನಾವು ಬರ್ಮಾಡ್ಕೊಳ್ತೀವಿ. ಮತ್ತೆ ಕೊನೆಯದಾಗಿ ನಮ್ಮ ಹಿಂದಿ ಟೀಚರು
ಅವರು ವೆಂಕಟೇಶ್ವರನವರು ವೇದಿಕೆ ಮೇಲೆ ಬರಮಾಡ್ತಾರೆ. ಎಲ್ಲ ಗುರುಗಳೀಗ ದೀಪಾರಾಧನೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ವೆಂಕಟೇಶ್ ಬಾಬು ಅವರಿಗೆ ಇರ್ತಾನೆ ಬಂದು ವೇದಿಕೆಗೆ ಅವ್ರಿಗೂ ನಾವು ವಿಜ್ಞಾನ ಟೀಚರ್ ಅವರಿಗೆ ನಾವು ಈ ವೇದಿಕೆಗೆ ಆಹ್ವಾನ ಕೊಡ್ತೀವಿ. ಎಲ್ಲ ಹುಡುಗಿದ್ರು ಬಂದು ಈಗ ದೀಪ ಹಚ್ಚುವ ಮೂಲಕ ಈ ಕಾರ್ಯಕ್ರಮಕ್ಕೆ ನಾನು ಹೇಳ್ಬೇಕಂತ ಕೊಡ್ತೀನಿ. ಗಾಡಿ ಸ್ವಲ್ಪ ತುಂಬಾ ಜಾಸ್ತಿ ಇದೆ. ಸರ್ಗೊಂದು ಕೃಷ್ಣ ತುಂಬ ಚೆನ್ನಾಗಿದೆ ಗೊತ್ತು, ನಿಮ್ಗೆ ಇಷ್ಟ ಆಗುತ್ತೆ ತುಂಬಾ. ಮಗ ಮೈಕ್ ಕೊಡ, ಮೈಕ್ ಬಿಡು ಆಗೋಯ್ತು. ಒಂಚೂರು ವೇದ ಆಯ್ತಾ? ಕ್ಯಾಂಡ್ಲ್ ಆರೋಗಿದೆಮ್ಮ, ಕ್ಯಾಂಡ್ಲ್ ಆರೋಗಿ ಆಯ್ತಾ? ಅಲ್ಲಲ್ಲ ಆಯ್ತು, ಎಲ್ಲರದು ಆಯ್ತಾ? ಎಲ್ಲರದು ಆಯ್ತು. ಬಾ ಇಡಿ ಬಾ ಯಾರು ಇಡಿ ಬಾ ಹಿಡಿತೀನಿ ಆಗ್ಲಿಂದ ಅಲ್ಲಿಂದ ಹಿಡಿತಾನೆ. ವಿಡಿಯೋದಲ್ಲಿ ನಾನು ಬಿಟ್ಟು ಎಲ್ಲ ಇಡ್ತೀರಾ? ಸರಿ ಇದೆ ಇಲ್ಲ ತಗೋ ವಿಡಿಯೋ ಮಾಡಿ ನೀನು ಸ್ವಲ್ಪ